ನಮಸ್ಕಾರ ಸ್ನೇಹಿತರೆ, ಇಂದಿನ ಸದ್ವಿಚಾರ ಅರ್ಧ ಜ್ಞಾನ ಆತಂಕಕಾರಿ. ಹೌದು, ಹಾಫ್ ನಾಲೆಡ್ಜ್ ಇಸ್ ಆಲ್ವೇಸ್ ಡೇಂಜರಸ್ ಅಲ್ವಾ. ಪ್ಲೇನ್ನಲ್ಲೇ ಕೆಲಸ ಮಾಡ್ತಕ್ಕಂತಹ ಒಬ್ಬ ಹುಡುಗ ಅಲ್ಲೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಹೋಗಿರ್ತಾನೆ. ಅವನಿಗೊಂದು ಬುಕ್ ಸಿಗ್ತದೆ, ಪೈಲಟ್ ಪಕ್ಕದಲ್ಲಿ ಒಂದು ಬುಕ್ ಸಿಗ್ತದೆ. ನೋಡಿದ್ರೆ ವಿಮಾನ ಹಾರಾಟ ಮಾಡೋದು ಹೇಗೆ ಅಂತ ಹೇಳಿ ಖುಷಿ ಆಗ್ತದೆ. ನೋಡ್ತಾನೆ, ಫುಲ್ ಎಕ್ಸೈಟ್ಮೆಂಟಲ್ಲಿ ಮೊದಲನೇ ಪೇಜ್ ನೋಡ್ತಾನೆ. ಈ ಒಂದು ಪ್ಲೇನ್ ಆನ್ ಆಗಲಿಕ್ಕೆ ಯೆಲ್ಲೋ ಬಟನ್ನ ಒತ್ತಿ ಅಂತ ಇರುತ್ತೆ. ನೋಡೋಣ, ಟ್ರೈ ಮಾಡೋಣ ಅಂತ ಕ್ಯೂರಿಯಾಸಿಟಿ ಅಲ್ವಾ. ಯೆಲ್ಲೋ ಬಟನ್ನ ಒತ್ತಾನೆ, ಸ್ಟಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಪೇಜ್ ತಿರುಗಿಸ್ತಾನೆ, ಇದು ಮುಂದೆ ಹೋಗ್ಲಿಕ್ಕೆ ಗ್ರೀನ್ ಬಟನ್ನ ಒತ್ತಿ ಅಂತ. ಸರಿ, ಅದರಲ್ಲಿ ಇದ್ದಂಗೆ ಮುಂದೆ ಹೋಗ್ಲಿಕ್ಕೋಸ್ಕರ ಗ್ರೀನ್ ಬಟನ್ನು ಒತ್ತಾನೆ. ನೆಕ್ಸ್ಟ್ ಪೇಜ್ ತಿರುಗಿಸ್ತಾನೆ, ಅದರಲ್ಲಿರುತ್ತೆ ವಿಮಾನ ಹಾರಾಡ್ಲಿಕ್ಕೋಸ್ಕರ ನೀವು ಅಲ್ಲಿರ್ತಕ್ಕಂತಹ ಆರೆಂಜ್ ಕಲರ್ ಬಟನ್ನ ಒತ್ತಿ ಅಂತ. ಆರೆಂಜ್ ಕಲರ್ ಬಟನ್ ಏನೋ ಒತ್ತಾನೆ, ವಿಮಾನ ಹಾರಾಟ ಆರಂಭಿಸುತ್ತೆ. ಬಹಳ ಖುಷಿ ಆಗುತ್ತೆ. ಓ, ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಪೈಲಟ್ ಅಂತ ಹೇಳ್ತಾರೆ, ಎಷ್ಟೋ ವರ್ಷ ಓದ್ತಾರೆ. ಇದೊಂದು ಬುಕ್ ಸಣ್ಣದು ನೋಡಿದಿದ್ರೆ ನನ್ನಂಥವನು ಸಾಮಾನ್ಯ ಜ್ಞಾನ ಇರೋನು ಪ್ಲೇನ್ ಓಡಿಸ್ಬೋದಲ್ವಾ ಅಂತ ಹಾರಾಡ್ತಾನೆ. ಅರ್ಧ ಗಂಟೆ ಆ ಬುಕ್ಕಿನ ಸಹಾಯದಿಂದ ಹಾರಾಡ್ತಾನೆ. ಅದಾದ ನಂತರ ನೆಕ್ಸ್ಟ್ ಪೇಜ್ ತಿರ್ಸ್ತಾನೆ, ಇಳಿಸ್ಬೇಕಲ್ವಾ. ಆಗ ವಿಮಾನವನ್ನು ಕೆಳಗೆ ಇಳಿಸ್ಲಿಕ್ಕೆ ನಮ್ಮ ನೆಕ್ಸ್ಟ್ ಎಡಿಷನ್ ಬುಕ್ ಇದೆ, ಅದನ್ನ ನೀವು ಓದಿ ಅಂತ ಅದರಲ್ಲಿರುತ್ತೆ. ಅರ್ಧಂಬರ್ಧ ಗೊತ್ತು ಇವನಿಗೆ, ಅರ್ಧಂಬರ್ಧ ಗೊತ್ತಿರೋದನ್ನ ಅಪ್ಲೈ ಮಾಡಿದ್ದಾನೆ. ಈಗ ಕೆಳಗೆ ಬರಬೇಕು ಅಂತ ಹೇಳಿದ್ರೆ ಆ ಬುಕ್ ಬೇಕು. ಏನಾಯ್ತು, ಪ್ಲೇನ್ ಬಂದು ಕೆಳಗಡೆ ಕ್ರಾಶ್ ಆಯ್ತು. ಸ್ನೇಹಿತರೆ, ನಾವು ಹಾಗೆ ಅಲ್ವಾ, ಅರ್ಧಂಬರ್ಧ ನಾಲೆಡ್ಜ್ ಇಟ್ಕೊಂಡು ಏನನ್ನೋ ಮಾಡಬೇಕು ಅಂತ ಹೋಗ್ತೀವಿ. ಪೂರ್ತಿ ಜ್ಞಾನದಿಂದ ಲಾಭ ಉಂಟು ಎಲ್ಲರಿಗೂ ಅಲ್ವಾ. ನಾಳೆ ಭೇಟಿಯಾಗೋಣ.